ಗೌರಿಬಿದನೂರು ನಗರದ ಮಿನಿ ವಿಧಾನಸೌಧದ ಸಮೀಪದಲ್ಲಿರುವ ಶಾಸಕರ ಕಚೇರಿಯಲ್ಲಿ ಆಯೋಜಿಸಿದ್ದ ಸಾರ್ವಜನಿಕರ ಕುಂದುಕೊರತೆ ಸಭೆಯಲ್ಲಿ ಶಾಸಕ ಕೆಎಚ್ ಪುಟ್ಟಸ್ವಾಮಿಗೌಡ ಸಾರ್ವಜನಿಕರಿಂದ ಅಹವಾಲು ಆಲಿಸಿ ಸಂಬಂಧಿಸಿದ ಅಧಿಕಾರಿಗಳಿಗೆ ತ್ವರಿತವಾಗಿ ಅಗತ್ಯ ಕ್ರಮ ಕೈಗೊಳ್ಳುವಂತೆ ಸೂಚಿಸಿದರು. ಈ ಸಂದರ್ಭದಲ್ಲಿ ಮಾತನಾಡಿದ ಶಾಸಕರು, ವಸತಿ ರಹಿತರಿಗೆ ನಿವೇಶನ ಮಂಜೂರು ಮಾಡಬೇಕು, ಪಡಿತರ ಚೀಟಿ ಇಲ್ಲದವರಿಗೆ ಹೊಸ ಪಡಿತರ ಚೀಟಿ ನೀಡಬೇಕು, ಕೃಷಿ ಜಮೀನುಗಳಿಗೆ ಸಂಪರ್ಕ ರಸ್ತೆ ನಿರ್ಮಿಸಿಕೊಡಬೇಕು ಸೇರಿದಂತೆ ವಿವಿಧ ಸಮಸ್ಯೆಗಳ ಕುರಿತು ಸಾರ್ವಜನಿಕರಿಂದ ಹಲವಾರು ಅರ್ಜಿಗಳು ಮತ್ತು ಮನವಿಗಳು ಸಲ್ಲಿಕೆಯಾಗಿವೆ. ಪ್ರತಿಯೊಂದು ಮನವಿಯನ್ನ ನಿಯಮಾನುಸಾರ ಪರಿಶೀಲಿಸಿ ಶೀಘ್ರದಲ್ಲೇ ಪರಿಹಾರ ಕಲ್ಪಿಸಲು ಕ್ರಮ ಕೈಗೊಳ್ಳಲಾಗುವುದು ಎಂದರು. ತಾಲೂಕಿನ ಜನಗಳ ಕುಂದುಕೊರತೆ ಏನಾರ ಇದ್ದರೆ ವಿಚಾರಣೆ ಮತ್ತು ಎಲ್ಲ ರೈತಾಪಿ ಜನಗಳ ಏನಾದರೂ ಸಮಸ್ಯೆ ಇದ್ದರೆ ಬಂದು ಹೇಳ್ಕೊಳ್ಳಿ ಅಂತ ಹೇಳ್ಬಿಟ್ಟು ಇವತ್ತು ಕುಂದುಕೊರತೆಯ ಸಭೆಯನ್ನು ಇಲ್ಲಿ ಏರ್ಪಾಟ್ ಮಾಡಿದೆ. ಅದೇ ರೀತಿ 12 ಗಂಟೆಯ ನಂತರ ಇಲ್ಲಿ ಬಂದು ಜನಗಳ ಸಮಸ್ಯೆ, ಅವರ ಆಗು ಹೋಗುಗಳ ಬಗ್ಗೆ ಸಮಸ್ಯೆಗಳ ಬಗ್ಗೆ ಕೇಳಿದಾಗ ಹಲವಾರು ಜನ, ಇವತ್ತು 100 ಜನ ಬಂದು ತಮ್ಮ ಅಹವಾಲನ್ನು ನಿವೇದಿಸ್ಕೊಂಡಿದ್ದಾರೆ. ಅದರಲ್ಲಿ ಹೆಚ್ಚಾಗಿ ಸೈಟ್ ಬೇಕು, ನಮಗಿನ್ನೂ ಸೈಟ್ ಸಿಕ್ಕಿಲ್ಲ ಅನ್ನೋ ಒಂದು ವಿಚಾರ ಇರ್ಬೋದು. ಈಗಾಗಲೇ ನಾವು ಬಡವರು ಸೈಟ್ ಕೊಡ್ತಾ ಇರೋದ್ರಲ್ಲಿ ನಮ್ದಿನ್ನೂ ನೋಂದಣಿ ಆಗಿಲ್ಲ, ಮಾಡಿಕೊಡಿ ಅಂತ. ಕೆಲವರು ನಮಗೆ ರೇಷನ್ ಕಾರ್ಡ್ ಇಲ್ಲ, ರೇಷನ್ ಕಾರ್ಡ್ ಮಾಡಿಸ್ಕೊಡಿ, ಕೆಲವು ಪೌತಿ ಖಾತೆ ಇನ್ನೂ ಬಂದಿಲ್ಲ, ಪೌತಿ ಖಾತೆ ಮಾಡಿಸ್ಕೊಡಿ, ನಮ್ಮ ಜಮೀನಿಗೆ ಹೋಗಿ ಜಾಗ ಇಲ್ಲ, ಜಮೀನಿನಲ್ಲಿ ಸರ್ಕಾರಿ ಜಾಗದಲ್ಲಿ ಅವರು ನಕ್ಷೆ ಇರುವಾಗ ಅಲ್ಲಿ ಒತ್ತುವರಿ ಮಾಡ್ಕೊಂಡು ಅಲ್ಲಿ ಬಿಡಿಸ್ಕೊಡಿ. ಕೆಲವು ಕಡೆ ನಕ್ಷೆನೇ ಇಲ್ಲ, ರೂಢಿ ರಸ್ತೆ ಇತ್ತು, 100 ಜನದಲ್ಲಿ ಜಮೀನುಗಳಿವೆ. ತಹಸೀಲ್ದಾರಿಗೆ ಹೇಳಿ ಮೊದಲು ರೂಢಿ ರಸ್ತೆ ಇತ್ತು, ಆ ರೂಢಿ ರಸ್ತೆನ ತೆರವು ಮಾಡಿಕೊಡಿ. ಹೀಗೆ ನಾನಾ ಥರದ ಸಮಸ್ಯೆಗಳು ಹೇಳ್ಕೊಂಡು ಇವತ್ತು. ಆರ್ ಮಂಜುನಾಥ್, ಸಿಟಿವಿ ನ್ಯೂಸ್, ಗೌರಿಬಿದನೂರು.